ಎಲ್ಲೋ ಬಿದ್ದಿದ್ದು ಒಂದು ತಿಂಗಳಾಗ್ತಾ ಹತ್ತತ್ರ ಬಂತು, ಇನ್ನೂ ಜಾಸ್ತಿ ಆಗ್ತಿದ್ದೇನೆ ಐತೆ, ಅದು ಇನ್ನೂ ಕಡಿಮೆ ಅಂತ ಆಗ್ತಾಯಿಲ್ಲ. ಇವಾಗ ನೋಡಿದ್ರೆ ಬ್ಯಾಟಲ್ ಹೊಡ್ಸ್ಕೊಂಡು ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಬಂತು ನೋಡ್ರಿ. ಬ್ಲಡ್ ನೋಡಿ ಹೆಂಗ್. ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ನ ನಾನು ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಶುರು ಮಾಡಬೇಕಾಯ್ತು, ಬೆಳಗ್ಗೆಯಿಂದ ಶುರು ಮಾಡಲಿಲ್ಲ, ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂದರೆ ಮಾಮೂಲಿ ಹೆಂಗೆ ವ್ಲಾಗ್ಗಳು ಕಂಟಿನ್ಯೂ ಆಗ್ತಿರುತ್ತೆ, ಸುಮ್ಮನೆ ಹಿಂಗೆ ನೋಡ್ತಾ ಇರ್ರಿ. ಏನಿಲ್ಲ ಚಾಲೆಂಜ್ ಏನೂ ಇಲ್ಲ, ಆರಾಮಾಗಿ ಕಂಟಿನ್ಯೂ ಆಗ್ತಿರುತ್ತೆ. ನೋಡ್ತಾ ಇರ್ರಿ, ಯಾರು ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋ ನೋಡ್ತಾ ಇರ್ರಿ. ಗಾಂಡೇನು ಅವ ನಾನು ಬೇಕು. ಹಾಯ್ ನಲ್ಲೇ ಆಯ್ತು ಬ್ಲಾಗ್. ಹಾಯ್ ಬಾಯ್ಸ್ ಅಲ್ಲ, ಹಾಯ್ ಗಾಯ್ಸ್. ಹಾಯ್ ಅನ್ಬಿಟ್ಟು ಹೋಗ. ಆಯ್ತು ತೆಗ್ಬಿಟ್ಟು ಹಾಯ್ ಅನ್ಬಿಟ್ಟು ಹೋಗು. ನಾನು ಜಾಸ್ತಿ ತೋರಿಸಲ್ಲ, ಹಾಯ್ ಅನ್ಬಿಟ್ಟು ಹೋಗು. ಕರೆಕ್ಟಾಗಿ ಫೇಸ್ ತೋರಿಸು, ನಾನು ಜಾಸ್ತಿ ತೋರಿಸಲ್ಲ. ನೋಡಿ ನೀಟಾಗಿ ಅರ್ಧ ಕಾಣಿಸ್ತೈತೆ, ಅರ್ಧ ಟಪಾಟಪ್ ಅಂತ. ಹಿಂಗಿಂಗ್ ಮಾಡ್ತಾರ ಬೇಡ, ಅವ್ನು ಹಿಂಗಿಂಗ್ ಚೆನ್ನಾಗಿ ಬಿಡ್ತಾರೆ. ಏನ್ ಗೊತ್ತಾ, ಅಮ್ಮ ನೀ ಸಿಜಿಗೆ ಇದೆಲ್ಲ ಕಾಮನ್ ಮಾ ಫ್ರೆಂಡ್ಶಿಪ್ ಅಲ್ಲಿ. ಫೋನ್ ಎತ್ಕೊಂಡ್ಬರ್ತಾರಲ್ಲ. ನಾನು ಬಾಸ್ ಮಾಡಿದ್ರೆ ನಾನು ಬರ್ತೀನಿ, ಅಂದ್ರೆ ಟಿಕೆಟ್ ಇಟ್ಕೊಂಡು. ಆಯ್ತು ಬಿಡ, ಮಾಡಲ್ಲ. ಬಾಸ್ 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 ಪ್ಯಾಡ್ ಆಡಿತ್ತು. ಏಯ್ ಫೋನು ಬಾಸ್ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಬರೀ ಇಂಥದೆಯ. ಇದೆಲ್ಲ ಹಾಕ್ಬಿಡ ಸೀರಿಯಸ್ ಅಮ್ಮ ಮಾತಾಡ್ಬಿಟ್ರೆ ಅಮ್ಮ ಹೊಡ್ ಬಾ ಬಾ ರಾಜ ಮಲಿಕ್ ಅಂತ ಬಾ. ಅಮ್ಮ ನೆಕ್ಸ್ಟ್ ಟೈಮ್ ನಾನು ಡಿಪ್ರೆಷನ್ ಬರ್ತೀನಿ. ಡಿಪ್ರೆಷನ್ ಕುತ್ಕೊಂತೀನಿ ನಾನು. ರಿಸೆಪ್ಷನ್ ಬ್ಯಾಡ ಎಲ್ಲರೂ ನೋಡಿ. ಬಾಸ್ ಬರ್ತಾರೆ ಇದ್ದ, ರಿಸೆಪ್ಷನ್ ಬರ್ತಾರೆ ನಾಳೆ ಬರ್ತಾರೆ ಅಲ್ವಾ ನಿಂದು? ನಾಳೆ ಒಂದು ಇದೇ ಇರ್ಬೋದು, ನೆಕ್ಸ್ಟ್ ಬರ್ತಾರೆ ಅಂತ. ನೀನೆಂತಲ್ಲ ಕೇಸ್ತ ನಮ್ಮ ನಿಂಗು ನಿಂಗು ಆ ಫೋನಿಗೆ ಹೊಡಿತೀನಿ ಬರುವಾಗ. ವಿಡಿಯೋ ಮಾಡ್ತಾರೆ ನಾನು. ನಮ್ಮ ತಿಕ್ಕಾಮಿಸ್ಕೊಂಡಿರೋ ಅಮ್ಮ ನಾನು ನೋಡಿದೆ. Few moments later. ಕಳ್ಸಿಲ್ಲ ಬಿಡ. ನಮ್ಮ ಬಟ್ಟೆ ಮಡ್ಸೋ ಗಂಡು ಮಡ್ಸೋ. ತಾಳ ಬಟ್ಟೆ ಮಡ್ಸೋ.
ನೋಡಿ guys, this is 200. This is only 70 rupees. ಅಯ್ಯ ನೀಟಾಗಿ ಮಚ್ಚೋ ನಮ್ಮನ್ ಗಂಡು ಅಯ್ಯ ನಮ್ಮನ್ ಮಡ್ಚೋ ಅದು ಎಕ್ಸ್ಪೈರ್ಡ್ ಆಯ್ತು. ನಮ್ಮನ್ನ ಇಲ್ಲಾಂದ್ರೆ ಇದೊಂದು ಕುಡಿಸ್ಬಿಡ್ತೀನಿ. ಇನ್ ಏನೋ ಬಾಳ ನಿಗಿರ್ತಾ ಇದೀಯಾ? ಸುಮ್ನೆ ಮನೆಗೆ ಹೋಗಿ ಹುಚ್ಚೋ ಇದ್ ಮಲಿಕ. ಜಾಸ್ತಿ ಮಾಡಿದ್ರೆ ಇದು ನಮ್ಮನೆ ಇಟ್ಕೊಳ್ಳೋ ಬಕ್ಸವನ್ನ ನೀನ್ ಇಬ್ರು ಪಾರ್ಟ್ನರ್ ನಮ್ಮನ್ ಪಾರ್ಟ್ನರ್ ಅವಾಗಿನ ಜಾಸ್ತಿ ಕ್ಯಾಮ್ರಾ ಹಿಡ್ಕೊಂಡು ಓ ಮತ್ತೆ ಸಾಕು ಬಿಡ ಆಫ್ ಮಾಡೋದು ನಾಳೆ ಬಿಡು ನಾನೇ ಸುಮ್ಮನೆ ಹಿಂಗೆ ಡೈಲಿ ವ್ಲಾಗ್ಸ್ ಮಾಡ್ಕೊಂಡೇ ಬಿಡ್ತಾರೆ. ಇದೇನ್ ಡೈಲಿ ಬ್ಲಾಗ್ಸ್ ಆಯ್ತು ಸಂಜೆ ವ್ಲಾಗ್ ಸುಮ್ಮನೆ ಗೇಮ್ ಮಾಡೋದು ಹಾಕು ಅಮ್ಮ ನೋಡಿ ಗೇಮ್ ಕುತ್ಕೊಂಡು ಎಲ್ಲ ಹಿಂಗ ಆಡ್ತೈತೆ ನೋಡಿ ನಿಂಗೆ ಚೆನ್ನಾಗಿ ಆಡ್ತದೆ ಅದು ತೆಗಿಬೇಕಾಗಿತ್ತು ವಿಡಿಯೋ. ಅದನ್ನೆಲ್ಲ ಅಂಗಡಿಲಿ ಆಗ್ತದೆ ನಮ್ಮ ಅಮ್ಮ ತಿಕ್ಕ ತೆಗಿತಾರೆ. ಬೆಳಗ್ಗೆನೆ ಫೋನ್ ಮಾಡ್ಬಿಟ್ಟು ಏನಾದ್ರು ಕೇಳಲ್ಲಿ ಅವ್ನು ಹೇಳ್ತಾರೆ ಹೇಳಂದ್ರೆ ಹೇಳ ಏನಂತ ನಮ್ಮ ಮನೆಯವ್ರದ್ದು ನಿಮ್ಮ ಮನೆಯವ್ರವರೆಗೂ ಕಳ್ಸ್ತೀನಿ ಇದನ್ನ ಹೇಳು. ಕಿರ್ಸ್ತಾರೆ ಕುತ್ಕೊಂಡು ಫ್ರೀ ಫೈರ್ ಆಡ್ತಾರೆ. ಬೆಳಗ್ಗೆನೆ ಹೆಂಗ್ ಹೊಡೆದ್ರು ಗೊತ್ತಾ ನಮ್ಮಮ್ಮ ಭದ್ರ ಕಾಳಿ ಆಗ್ಬಿಟ್ಟವ್ರು ನಮ್ಮಮ್ಮ. ನಾನು ಯಾರಪ್ಪ ಅಮ್ಮ ಹೇಳಿ ಅಂತಂದೆ ಎಲ್ಲ ಹೇಳೋದಂತಪ್ಪ ಸರಿ ಆಂಟಿ ಆಯ್ತು ಅಂತೇಳಿ ಅವಾಗ ಫುಲ್ ಅಲ್ಲಿಂದ ಸ್ಟಾರ್ಟ್. ಆಮೇಲೆ ಬೆಳಗ್ಗೆ ಬಂದು ವೈರ್ ತೊಗೊಂಡು ಹೊಡೆದಿದ್ದೆ ಆಯ್ತು ಬಿಡಮ್ಮ ಯಾರನ್ನೂ ಸೇರ್ಸಲ್ಲ ಅಂತ ಹೇಳಿದೆ. ನೋಡಿ ಗಾಯ್ಸ್ ಇಲ್ಲಿ ಈ ಗಾಂಡುವಿನೇ ನಾನು ಓಡಿಸ್ಕೊಂಡಿದ್ದು ಹೇಳಬೇಕು ಅಂದರೆ ನಾನು ಸಂಜೆ ವ್ಲಾಗ್ ಮಾಡ್ತಾಯಿದ್ದೀನಿ ಗಾಯ್ಸ್. ಯಾರು ಸ್ಕಿಪ್ ಮಾಡಿದ್ದಾರೆ ನೋಡ್ತಾರೆ, ಫುಲ್ಲು ಮಜಾ ಇರುತ್ತೆ ವ್ಲಾಗು, ಮಸ್ತು ಮಜಾ ಇರುತ್ತೆ. ಯಾರು ಸ್ಕಿಪ್ ಮಾಡಿದರೆ ಫುಲ್ಲಾಗಿ ನೋಡ್ತಾರೆ. ಎಲ್ಲ ಕಾಮಿಡಿ ಮಸ್ತಾಗಿರುತ್ತೆ, ಕಾಮಿಡಿ ಮನೆಯಲ್ಲಿ ಎಲ್ಲ ಫುಲ್ ವ್ಲಾಗ್ ನೋಡ್ತಾರೆ. ಸ್ವಲ್ಪ ಕೈಲೇ ಸಾಕು ಅವಾಗ ವಾಯ್ಸು ಕೇಳಿಸಲ್ಲ ಗಾಯ್ಸ್. ನಂದು ಏನಾಗಿದೆ ಅಂದರೆ ಮೈಕ್ ಇಲ್ಲ, ಇವಾಗ ಶುರು ಮಾಡ್ತಾಯಿದ್ದೀನಿ. ಮೈಕ್ ತೊಗೊತೀನಿ ಏನಂತೀಯ? ಮೈಕ್ ತೊಗೋಬೇಕು. ನಮ್ಮ ನೋಡ್ರಿ ಗೈಸ್, ನನಗೆ ಒಂದು ಚಾಲೆಂಜ್ ಕೊಟ್ಟವನೆ ರಿತೇಶ. ಏನಾರು 1,000 ಸಬ್ಸ್ಕ್ರೈಬರ್ ಏನಾರು ಯೂಟ್ಯೂಬಲ್ಲಿ ಆಯಿತು ಅಂದರೆ ಅವನೇ ನಂಗೊಂದು ಹೊಸ ಚೆನ್ನಾಗಿರೋ ಕಂಪ್ನಿದೊಂದು ಮೈಕ್ ಕೊಡ್ತಾನಂತೆ. ರಿತೇಶ್ ಎಲ್ಲ ಮಗ ತೋರಿಸೋ ಕೊಡ್ಸೇ ತಾನೆ ಗೈಸ್. ಅವನಿಗೇನೋ ಒಂದು ಡೌಗೆ ಕಾಸು ಕಟ್ಟಿಲ್ವಂತೆ. ಹೇಳು ಇವ್ರಿಗೆ 1,000 ಸಬ್ಸ್ಕ್ರೈಬರ್ ಆಯಿತು ಅಂದರೆ ಕೊಡಿಸ್ತೀಯಾ? ಚೆನ್ನಾಗಿರೋ ಮೈಕ್ ಕೊಡಿಸ್ತೀಯಾ? ನೋಡಿ ಗೈಸ್, ಬೇಗ ಎಲ್ಲ ಸಬ್ಸ್ಕ್ರೈಬರ್ ಮಾಡಿಕೊಡ್ರಿ. ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. 1,000 ಬೇಗ ಆದರೆ ಇವನು ನನಗೆ ಚೆನ್ನಾಗಿರೋದು ಒಂದು ಮೈಕ್ ಕೊಡಿಸ್ತಾನಂತೆ. ಆದ್ದರಿಂದ ಇನ್ಮೇಲೆ ಡೈಲಿ ವ್ಲಾಗ್ ಮಾಡ್ಬೋದು ಆರಾಮಾಗಿ ಬೇಗ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವ್ಲಾಗ್ ವೀಡಿಯೋಸ್ಗಳ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇವನ ಮುಖ ನೋಡ್ಕೊಂಡಿರ್ರಿ. ನಮ್ಮ ಬಾಸ್ ಇವನೇ ಕೊಡಿಸ್ತೀನಿ ಅಂದವನೇ. ಅವನು ಆಗ್ತಾನಂತೆ, ಇವನು ಆಗ್ತಾನಂತೆ. ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ನಂಗೊಂದು ಮೈಕ್ ಕೊಡಿಸ್ತಾರಂತೆ ಗಾಯ್ಸ್. ಎದಳ ಗಾಂಡ್ ಗೈಸ್ ಇವನೇ. ಓದ್ ವಿಡಿಯೋಲ್ಲಿ ಚಾಲೆಂಜ್ ವೀಡಿಯೋಸ್ಗಳೆಲ್ಲ ಐತೆ. ಸಖತ್ತಾಗಿ ಟ್ರೋಲ್ ಮಾಡ್ಬಿಟ್ಟಿದೀವಿ ಇವನ್ನ, ಹಾಕ್ಬಿಟ್ಟಿದೀವಿ ನೋಡಿ. ಹಿಂಗೆ ಇದನ್ನ ಅವ್ರ ಮನೆಯವ್ರಿಗೆಲ್ಲ ಕಳಿಸ್ತಾ ಇರ್ತೀವಿ. ಇದನ್ನ ಅವ್ರ ಮನೆಯವ್ರಿಗೆಲ್ಲ ಕಳಿಸ್ತಾ ಇರ್ತೀವಿ. ಏನಂತ ಇದೇನು ಹಾಕೋದು ಸುಮ್ಮನೆ ಎತ್ತಿಕೊಂಡಿರ ಅಷ್ಟೇ. ಎತ್ತಿಕೊಂಡಿರ್ತೀನಿ, ಎಡಿಟ್ ನಾಳೆ ಮಾಡ್ತೀನಿ. ಚಾಟ ಇದೆಲ್ಲ ಹಾಕ್ಕೊಡಂದ್ರೆ ಅದು ನಾಳೆ ಮಾಡ್ತಾರೆ. ಬೇಡವಾ? ಏಕೆ ಬೇಡ, ನಾನು ಹೇಳ್ತೀನಿ, ನಾನು ಪ್ಲಾನ್ ಹಾಕೊಂಡ್ಬರ್ತೀನಿ. ಸುಮ್ಮನೆ ನಾನು ಮಾಡ್ತೀನಿ ಗೈಸ್. ಇವನು ಏನೋ ಹೇಳ್ತಿದ್ದಾನೆ ಆದರೆ ನಾಳೆ ಚೆನ್ನಾಗಿರೋ ಪ್ಲ್ಯಾನ್ ಹಾಕ್ಕೊಬಂದು ಚೆನ್ನಾಗಿರೋ ಕಂಟೆಂಟ್ ಕೊಡ್ತೀನಿ ಅಂದವನೇ. ನೋಡೋಣ, ಕಂಟೆಂಟ್ ಕೊಟ್ಟು ಇವನ ಕಡೆಯಿಂದ ಏನಾರು ವ್ಯೂಸ್ ಆಯ್ತು ಅಂದರೆ ಇವನಿಗೆ ಬಾಸ್ ಅಂತ ನಾನು ಇನ್ಮೇಲಿಂದ ಕರಿತೀನಿ. ಏನು ಕರೀತೀಯ? ಬಾಸ್
ಬೇಡಪ್ಪ ನಿನ್ ಬಾಸ್ ಬೇಡ. ನಮ್ಮ ಎಡಿಟರ್ ಸೈಡ್ ಬಾ ಇಲ್ಲಿ. ಎಡಿಟರ್ ಸುಮ್ಮನೆ ಕುತ್ಕೊಟ್ಟವನೆ. ಎಡಿಟರ್ಗೆ ವಿಡಿಯೋಗಳು ಕೊಡ್ಬೇಕು. ಇವನ್ ಎಡಿಟೇ ಮಾಡೋದು ಬಿಟ್ಬಿಟ್ಟವನೇ. ಇವನ್ನ ಎಷ್ಟು ಬೇಡ್ಕೊಂಡಿದ್ದೀನಿ ಅಂದರೆ ಇವ್ನಿಗೆ ಎಡಿಟ್ ಮಾಡೋ ಅಂದರೆ ಒಂದು ದಿವಸ ಎಲ್ಲ ಬೇಡ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಕಾಡಿ ಬೇಡಿ ಎಡಿಟ್ ಮಾಡಿಸಿ ಅದು ಚಾಲೆಂಜ್ ವಿಡಿಯೋನ ಅಪ್ಲೋಡ್ ಮಾಡಿಸಿದ್ದೀನಿ. ಎಷ್ಟು ಕಷ್ಟಪಟ್ಟು ಎಡಿಟ್ ಮಾಡಿಸಿದ್ದೀನಿ ಗೊತ್ತಾ? ನನಗೆ ಬರುತ್ತೆ ಗೈಸ್ ಎಡಿಟ್ ಮಾಡೋಕ್ಕೆ, ಆದರೆ ಕಷ್ಟ ನನಗೆ ಎಡಿಟ್ ಮಾಡೋಕ್ಕೆ. ಇವನ್ ಫುಲ್ ಮಸ್ತಾಗಿ ಬರುತ್ತೆ ಎಲ್ಲ ಆಲ್ ರೌಂಡರ್. ಕ್ರಿಕೆಟಲ್ಲಿ ಎಲ್ಲ ಹೆಂಗೆ ಮಾಡ್ತಾರೆ ಹಂಗೆ ಎಲ್ಲ ಕೇಳಿದ್ರೆ ಬರುತ್ತೆ. ನೋಡ್ರಿ ಯಾರಿಗಾರ DL ಅಪ್ಲೈ ಮಾಡಬೇಕು ಅಂದರೆ ನೋಡ್ರಿ ಇವಾಗ ಇವೊಂದು DL ಅಪ್ಲೈ ಮಾಡ್ತಾವನೆ ಇವನು ನೋಡ್ರಿ. ಆಮೇಲೆ ಫೋನು RPF ಫ್ಯಾಷನ್ ಲೊಕೇಶನ್ ಬಂದರೆ ಆಲ್ ಇನ್ ಒನ್ ಎಲ್ಲ ನಿಮ್ಗೆ ಇಲ್ಲ ಸಿಗುತ್ತೆ ವಿತ್ ಬಟ್ಟೆಯಿಂದ. ಲೊಕೇಶನ್ನು ಹೊಸಕೆರಳ್ಳಿ ಮುಖಂಬಿಕೆ ನಗರ ಬನಶಂಕರಿ ಥರ್ಡ್ ಸ್ಟೇಜ್. RPM ಫ್ಯಾಷನ್ಸ್ ಅಂತ ಗೂಗಲಲ್ಲಿ ನೋಡಿದ್ರೆ ಬರುತ್ತೆ. ಇವನ ಹತ್ರ ಬಂದು ಕೊಟ್ರೆ ಫೋನಿಂದ ಹಿಡಿದು ಎಲ್ಲ ಇವನೇ ಅಪ್ಲೈ ಮಾಡ್ತಾನೆ. ಪ್ಯಾನ್ ಕಾರ್ಡು DL ಸೈಬರ್ ಸೆಂಟರ್ ಸಬ್ಸ್ಕ್ರೈಬ್ ಮಾಡ್ಕೊ ಬಂದ್ರೆ ನಮ್ಮ ಕಡೆಯಿಂದ ಒಂದು ಡಿಸ್ಕೌಂಟ್ ಮಾಡಿ ಕೊಡೋದು. ಮುಖ ತೋರ್ಸ ಆಯ್ತು. ನೀನ್ ಅಂದ ನೀನ್ ಚಂದ ನೋಡ್ಬೇಕು ಎಲ್ಲಾರು. ಮುಖ ಹಂಗೆ ಒಂದು ಸ್ಲೋ ಮೋಷನ್ ಅಲ್ಲಿ ಹಂಗೆ ಒಂದು ಸಾಂಗ್ ಹಾಕ್ತೀನಿ ತಿರ್ಗ ಹಂಗೆ ಸ್ಲೋ ಮೋಷನ್ ಅಲ್ಲಿ ಹೊಡೆದೇ ಬಿಡ್ತೇವೆ ಸುಮ್ಮನೆ ಅಷ್ಟೇ. ಆಫ್ ಮಾಡಿದೆ ಬಿಡ. ನೋಡಿ ಇವ್ರಿಬ್ರು ಕುಚಿಕಂದ್ರೆ ನೋಡ್ರಪ್ಪ ಹಿಂಗವನೆ. ಅವ್ನಿಗೆ ಟೈಸ್ ಇದೆ ಹಿಂಗ್ ಕೂತ ನೋಡಿ ಹೆಂಗ್ ಮಾಡ್ತಾವನೆ. ನಾನು ನೋಡಿ ಬ್ಲಾಕ್ ಮಾಡ್ತಾ ಇದೀನಿ ಇಲ್ಲಿ ನೋಡಪ್ಪ. ಹಿಂಗಾಗಿತ್ತು ನೋಡ್ರಿ. ಎಲ್ಲೋ ಬಿದ್ದಿದ್ದು ಒಂದು ತಿಂಗ್ಳಾಗ್ತಾ ಹತ್ತತ್ರ ಬಂತು. ಇನ್ನೂ ಜಾಸ್ತಿ ಆಗ್ತಿದ್ದೇನೆ ಐತೆ ಅದು, ಇನ್ನೂ ಕಡಿಮೆ ಅಂತ ಆಗ್ತಾಯಿಲ್ಲ. ಇವಾಗ ನೋಡಿದ್ರೆ ಬ್ಯಾಟಲ್ ಹೊಡ್ಸ್ಕೊಂಡು ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಬಂತು. ನೋಡ್ರಿ ಬ್ಲಡ್ ನೋಡಿ ಹೆಂಗ್ ಸೋರ್ಕೊಂಬರ್ತಿದ್ ನೋಡಿ ಬ್ಲಡ್ ನೋಡಿ. ಇವ್ನು ಲೋಡಕ್ಕೆ ಬಾಳ ಅಂತ ತಿಕ್ಕ ಕನ್ಸಲ್ಲಿ ನಿಗ್ರಾಡ್ತಾನೆ. ಒಂದೇ ಹೇಳಿ ಗಾಯ್ಸ್ ಕುಯ್ದಾಕ್ ಬಿಡ ನೋಡ್ರಿ ಅವನಿಗೆ. ನೋಡ್ರಿ ಪಾಪ ಕ್ರೋಮ್ ಎಲ್ಲರೂ ಪಾಪ ಬ್ಲಾಕ್ ಮಾಡ್ತಾ ಇದ್ದ ನೋಡ್ರಿ. ಹಿಂಗಾಗ ಪರಿಸ್ಥಿತಿ ಏನಾಗ ನೋಡಿ. ಇವಾಗ ಬ್ಲಾಕ್ ಮಾಡೋಕ್ಕಾಗಲ್ಲ ಇವಾಗ. ನೋಡ್ರಿ ಅವನು ಬ್ಯಾಂಡೇಜ್ ಹೆಂಗ್ ಜೋಬಿಂದ ತೆಗ್ದ ನೋಡಿ ಗೈಸ್. ಅವನು ಬ್ಯಾಂಡೇಜ್ ಅವನು ನಮ್ಮನ ಇಲ್ಲೇ ಇದ್ದಿದ್ದು ಅವನು ನೋಡಿ ಹಿಂಗಾಯ್ತು ನೋಡಿ ಪರಿಸ್ಥಿತಿ ಎಂದು. ನೋಡ್ರಿ ಎಷ್ಟು ಗಾಬರಿ ಆಗೋ ನೋಡ್ರಿ. ಅದಕ್ಕೆ ಹೇಳೋದು ಗೇರ್ಗಳಲ್ಲಿ ಹೋಗ್ಬೇಕು, ಈ ಮಟ್ಟಿಗೆ ಹೋಗ್ಬೇಕು. ಹೋಗೋ ರಪ್ಪ ನೋಡ್ರಿ. ಇವನು ಫಕ್ಕಿ ತೋರಿಸ್ತಾನೆ ವಿಡಿಯೋದಲ್ಲಿ ನೋಡ್ರಿ. ಇವನು ಏನ್ ಮಾಡ್ಬೇಕು ಹೇಳ್ರಿ ಅವನಿಗೆ. ಯಾರಿಗೂ ಆಗ್ಬರಲ್ಲ. ನಮ್ಮ ನಾಡೆಲ್ಲ ಕಲಿಯಲ್ಲ ಬಾ. ಹೇಳ್ರಿ ಇವ್ಗೆ ಆಡೆಲ್ಲ ಕಲಿಯಲ್ಲ ಬರ. ಪಾಪ ಬೇಜಾರಾಗ್ಬಿಟ್ರಿ. ಯಾರಿಗೂ ನಂಬಕ್ ಹೋಗ್ಬಾರ್ದು ಅಂತ ಅನ್ಬಿಟ್ಟು ಹಂಗ ಅಂಜಿಸೈತೆ ಅಷ್ಟೇ.